ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ತಾತ ನೆನಪಾಯ್ತು. ಅವರು ಅಷ್ಟೇ ಯಾವಾಗ್ಲೂ ಹೀಗೆ ಹೇಳೋರು. ಎಷ್ಟೇ ಆದ್ರೂ ನಾವಿಬ್ರು ಅಣ್ಣ ತಂಗಿ ಅಲ್ವಾ? ಮಾತಿನ ದಾಟಿ ಯೋಚನೆ ಮಾಡೋ ರೀತಿ ಎಲ್ಲ ಒಂದೇ ಥರ ಇರುತ್ತೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಯಾ? ಏನ್ ಮಾವ ನೀವು ಆ ಸತ್ಯಮೂರ್ತಿ ಮನೆಯಲ್ಲಿ ಬಿರುಗಾಳಿನೇ ಎಬ್ಬಿಸ್ತೀರಾ ಅನ್ಕೊಂಡ್ರೆ ಇಲ್ಲಿ ಆರಾಮಲ್ಲಿ ಗಾಳಿ ಬೀಸ್ಕೊಂಡು ಕೂತ್ಕೊಂಡಿದ್ದೀರಲ್ಲ. ಯಾಕಮ್ಮ, ಏನಾಯ್ತು? ಏನಾಯ್ತಾ? ನಮ್ಮತ್ತೆ ನಿಮ್ಮ ಮೊಮ್ಮಗಳು ಅದೆಷ್ಟು ಸಡಗರದಿಂದ ನಾಳಿನ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಿದ್ದಾರೆ ಗೊತ್ತಾ? ಸೀರೆ ಸೆಲೆಕ್ಟ್ ಮಾಡೋದೇನು, ಅಜ್ಜಿ ಮೊಮ್ಮಗಳಿಗೆ ಒಡವೆ ಹಾಕೋದೇನು, ಅಬಾಬಾಬಾಬಾ. ಮಾವ ನೀವೊಂದು ಕೆಲಸ ಮಾಡಿ, ಈ ಮನೆ ಒಂದು ಕೋಣೆಯಲ್ಲಿ ಬ್ಯೂಟಿ ಪಾರ್ಲರ್ ಸೆಟಪ್ ಮಾಡ್ಬಿಡಿ. ಅವರಿಬ್ರು ಮಹಾರಾಣಿ ತರ ರೆಡಿ ಆಗ್ಬಿಟ್ಟು ಆ ತಿಮಿರ್ ಹಿಡಿದಿರೋ ಹುಚ್ಚರ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡ್ಲಿ, ಆಯ್ತಾ? ಅಲ್ಲ ಮಾಮ, ಅವರಿಗೆ ಸ್ವಲ್ಪನೂ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ಅವರಿಬ್ರಿಗೆ? ಆ ಸೂರ್ಯ ನಿಮ್ಗೆ ಕಪಾಳಕ್ ಬಾರಿಸಿದಾನೆ, ನನ್ನ ಯಜಮಾನ್ರಿಗೆ ಕಾಲಲ್ಲಿ ಒದ್ದಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಮಗನಿಗೆ ಬೀದಿ ಬೀದಿಲಿ ನಾಯಿ ತರ ಎಳ್ಕೊಂಡು ಹೋಗಿದ್ದಾನೆ. ಏನು ಆಗೇ ಇಲ್ವೇನೋ ಅಂತಾರ ಇಬ್ರು ಸಂಭ್ರಮ ಪಡ್ತಾ ಇದಾರಲ್ವಾ? ಇದಕ್ಕೆ ನೀವೇನಾದ್ರೂ ಮಾಡ್ತೀರೋ ಇಲ್ಲ ಇದೇ ತರ ಗಾಳಿ ಬೀಸ್ಕೊಂಡು ಕೂತಿರ್ತೀರೋ? ನೋಡಮ್ಮ ರಾಜೇಶ್ವರಿ, ಪ್ರತಿಯೊಂದಕ್ಕೂ ನಾವು ಕೂಗಾಡಿ ಕಿರ್ಚಾಡಿ ಪರಿಹರಿಸ್ಕೊಳಕ್ಕಾಗೋದಿಲ್ಲ.